ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾವನ ಒಬ್ಬವನು ಹೊಂದ್ಕೊಂಡ್ಬಿಟ್ಟವ್ರೆ. ಈಗ ನಾವು ಮಾತಾಡಿ ಒಂದು ಮಾಡೋದಕ್ಕಿಂತ ಸಿದ್ದುನೇ ಭಾವನವನ ಮನಸ್ಸು ಗೆದ್ರೆ ಅವರಿಬ್ರು ಇನ್ನೂ ಹತ್ರ ಆಯ್ತಾರೆ. ಅಣ್ಣ, ಏನಂದ್ರಣ್ಣ? ಇದ್ಯಾಕೋ ಸರಿ ಬತ್ತಿಲ್ಲ ಕಲ. ಇನ್ಮೇಲೆ ನಿಮ್ಮ ವಿಷಯಕ್ಕೆ ನಾನು ತಲೆ ಹಾಕೋದಿಲ್ಲ. ಏನೇ ಇದ್ರೂ ನೀನೇ ಸರಿ ಮಾಡ್ಕೋಬೇಕು. ನಿನ್ನ ಹೆಂಡತಿ ಮನಸ್ಸನ್ನು ನೀನೇ ಗೆಲ್ಲಬೇಕು. ಅಣ್ಣ, ನೀನೇ ಹಿಂಗೆ ಅಂದ್ಬಿಟ್ರೆ ಹೆಂಗಣ್ಣ? ಮೇಡಮ್ ಅವ್ರು ಮೊದಲೇ ನನ್ನ ಮೇಲೆ ಕೋಪ ಮಾಡ್ಕೊಂಡವ್ರೆ. ಈಗ ನಾನೇ ಹೆಂಗಣ್ಣ ಸರಿ ಮಾಡ್ಕೋದು? ನಾನು ನಿನ್ನ ಪರವಾಗಿ ಮಾತಾಡ್ದೆ ಕಲ. ಹಂಗಂತ ನೀನು ಮಾಡಿರೋದೇನು ಹೇಳ್ದೆ ಇಟ್ಕೆ ಅಯ್ಯೋ ಪಾಪ ಅನಿಸಿ ಒಳಗೆ ಕರೆದು ಕೂರಿಸ್ಕೊಳ್ಳೋಂಥದ್ದಲ್ಲ. ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋ ಮನಸ್ಥಿತಿಲಿ ಅವರೂ ಇಲ್ಲ. ನೋಡ್ಲಾ, ಇಂಥ ವಿಷಯ ಎಲ್ಲ ಮನ್ಸಿನ ಮೇಲೆ ಬರೇ ಎಳೆದ್ಬಿಡ್ತಬೇಕಲ್ಲ. ಭಾವನ ಅವರು ನಿನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಂಡಿದ್ರು. ಈಗ ನಂಬಿಕೆ ಎಲ್ಲ ಒಡೆದು ಚೂರು ಚೂರು ಆಗೋಗದೆ. ಅದನ್ನ ನಿಧಾನವಾಗಿ ಔಷಧಿ ಹಚ್ಚಿ ವಾಸಿ ಮಾಡಬೇಕು. ಟೈಮ್ ತಗತ್ತದೆ, ಆದ್ರೆ ಗ್ಯಾರಂಟಿ ಸರೋಯ್ತದೆ ಕಲ. ಈಗ ನಾವೇನು ಹೇಳಕ್ಕಾಗೋದಿಲ್ಲ ಕಲ. ಈಗೇನೇ ಇದ್ರು ನೀನೇ ಮಾಡಬೇಕು. ನಾವು ಈಗೇನೇ ಹೇಳಿದ್ರು ಬರೀ ಬಾಯಿ ಮಾತಾಯ್ತದೆ ಕಲ. ಪ್ರೀತಿ ಅಂದ್ರೇನು, ನಂಬಿಕೆ ಅಂದ್ರೇನು ಅಂತ ನೀನೇ ಗಳಿಸ್ಕೋಬೇಕು. ನೀನು ಬದಲಾಗಿದೆಯಾ ಅಂತ ಅವ್ರಿಗೆ ಒಂದ್ಸಲ ಅರ್ಥ ಆಗ್ಬಿಟ್ರೆ ಅವರು ನಿಧಾನವಾಗಿ ನಿಂತಕ್ಕೆ ಬರ್ತಾರೆ. ಮೊದಲು ಅವ್ರ ಪ್ರೀತಿನ ನೀನು ಗಳಿಸ್ಕೋ, ನಂಬಿಕೆ ಗಳಿಸ್ಕೋ. ಅದು ಅವ್ರು ಯಾಕೆ ಒಪ್ಪಕ್ಕಿಲ್ಲ, ಒಪ್ಪೋವರೆಗೂ ನಾವಿಲ್ಲೇ ಕುತ್ಕೊಂಡು ಧರಣಿ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಹಂಗೆಲ್ಲ ಮಾಡಕ್ ಆಗೋದಿಲ್ಲ. ಹಂಗೆ ಮಾಡೋದ್ರಿಂದ ಏನು ಪ್ರಯೋಜನನೂ ಇಲ್ಲ. ನೋಡಿ, ಪ್ರೀತಿ ಯಾವತ್ತು ತಾನಾಗಿ ಹುಟ್ಟಿ ತಾನಾಗೆ ಬೆಳಿಬೇಕು. ಅದನ್ನ ಬಲವಂತವಾಗಿ ಹುಟ್ಟಿ ಬೆಳೆಸಕ್ಕಾಗಲ್ಲ. ಅವರಿಬ್ರು ಜೀವನ ಅವರೇ ಸರಿ ಮಾಡ್ಕೋತಾರೆ. ಬನ್ನಿ, ನಮ್ಮ ಪಡಗ್ ನಾವು ಹೋಗುಮ. ಬಿಡಿ ಅಣ್ಣ, ನಾನೇ ಹೋಗಿ ಮೇಡಮ್ ಅವ್ರ ತಾವು ಮಾತಾಡ್ತೀನಿ. ನಿಮ್ಮೆಲ್ಲ ಹೊರಡಿ. ಬೇಡ ಕಲಸಿದ್ದು. ನಿನ್ನ ಪರ್ನೂ ನ್ಯಾಯ ಅದೇ, ಅವ್ರ ಪರ್ನೂ ನ್ಯಾಯ ಅದೇ. ಆದರೆ ಯಾರೋ ಮಾಡಿದ ತಪ್ಪಿಗೆ ನೀವಿಬ್ರು ಶಿಕ್ಷೆ ಅನುಭವಿಸಂಗಾಗದೆ. ನೋಡು, ನೀನು ಅವ್ರ ಮನ್ಸು ಹೆಂಗೆ ಗೆದ್ದಿಯೋ ಬಿಟ್ಟಿಯೋ ನನಗೆ ಗೊತ್ತಿಲ್ಲ ಕಲ. ಆದರೆ ಮೊದಲು ನೀವಿಬ್ಬರು ಎಷ್ಟು ಚೆನ್ನಾಗಿ ಖುಷಿಯಾಗಿದ್ರೋ ಹಂಗಿರ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಅಷ್ಟೇಯ.